ಸಿದ್ದರಾಮಯ್ಯ ರಾಜೀನಾಮೆ ಬೆನ್ನಲ್ಲೇ ಶಿವಮೊಗ್ಗದಲ್ಲಿ ಮಾದಿಗ ಸಮುದಾಯದಿಂದ ಸುದ್ದಿಗೋಷ್ಠಿ. ಇಂದು ಸುದ್ದಿಗೋಷ್ಠಿ ನಡೆಸಿದ ಡಿಎಸ್ಎಸ್ ಸಂಚಾಲಕ ಗುರುಮೂರ್ತಿ ಮಾತನಾಡಿ, 5 ದಶಕಗಳಿಂದ ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠೆ, ಶಿಸ್ತು ಹಾಗೂ ಬದ್ಧತೆಯಿಂದ ಸೇವೆ ಸಲ್ಲಿಸುತ್ತಿರುವ ನಮ್ಮ ಜನಾಂಗದ ನಾಯಕರಾದ ಎಚ್ ಮುನಿಯಪ್ಪನವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡುವಂತೆ ಆಗ್ರಹ ವ್ಯಕ್ತಪಡಿಸಿದರು. ಜಿ ಪರಮೇಶ್ವರ್ ಅವರಿಗೆ ಈ ಹಿಂದೆ ಡಿಸಿಎಂ ಹುದ್ದೆ ಕೊಡಲಾಗಿತ್ತು. ಅದೇ ರೀತಿ ಈ ಬಾರಿ ಮಾದಿಗ ಸಮುದಾಯದ ನಾಯಕರಾದ ಮುನಿಯಪ್ಪನವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಹಾಗೂ ಉಳಿದ 3 ಜನ ಸಮುದಾಯದ ಶಾಸಕರಿಗೆ ಉತ್ತಮ ಸ್ಥಾನ ನೀಡಬೇಕು ಎಂದು ತಮ್ಮ ಆಗ್ರಹ ವ್ಯಕ್ತಪಡಿಸಿದರು. ಸಿದ್ದರಾಮಯ್ಯನವರು ನಿನ್ನೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟ ಹಿನ್ನೆಲೆಯಲ್ಲಿ ಡಿಸಿಎಂ ಹುದ್ದೆಗಳನ್ನು ಜಾತಿವಾರು 4 ಹುದ್ದೆಗಳನ್ನು ಕೊಡಬೇಕು ಅಂತಕ್ಕಂಥ ಚರ್ಚೆ ಈಗಾಗಲೇ ನಡೀತಾ ಇದೆ. ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಮಾದಿಗ ಮತ್ತು ಇತರೆ ಸಮುದಾಯವರು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿದ್ರಿಂದ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂತು. ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿಗಳಾದರು. ಎಚ್ ಮುನಿಯಪ್ಪನವರು ಅವರು ಕರ್ನಾಟಕದ ರಾಜಕೀಯಕ್ಕೆ ಬಂದ ಮೇಲೆ ಈ ರಾಜಕಾರಣದಲ್ಲಿ ಒಂದು ಹೊಸ ಉತ್ಸಾಹ, ಹೊಸ ಸಂಚಲನ ಮೂಡಿದ್ದರಿಂದ ಲಕ್ಷಾಂತರ ಮಾದಿಗ ಹಾಗೂ ಹಿಂದುಳಿದ ಮತದಾರರು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸೋದಕ್ಕೆ ಸ್ಫೂರ್ತಿ ಆಯಿತು ಮತ್ತು ಪ್ರೇರಣೆ ಸಿಕ್ಕಂತಾಯಿತು. ಅವರು 7 ಬಾರಿ MP ಆಗಿದ್ದರು, 3 ಬಾರಿ ಕೇಂದ್ರದ ಸಚಿವರಾಗಿದ್ದರು. ಈ ಬಾರಿ ಕರ್ನಾಟಕ ಸರ್ಕಾರದಲ್ಲಿ ಈಗೇನು ಸಚಿವ ಸಂಪುಟ ರಚನೆ ಆಗುತ್ತಾ ಇದೆ, ಆ ಸಂದರ್ಭದಲ್ಲಿ ಮಾದಿಗ ಸಮುದಾಯದ ಪ್ರಬಲ ನಾಯಕರಾಗಿರ್ತಕ್ಕಂತಹ ಶ್ರೀ ಎಚ್ ಮುನಿಯಪ್ಪನವರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡೋದ್ರ ಮೂಲಕ ಮಂತ್ರಿಗಿರಿಯನ್ನು ಮುನಿಯಪ್ಪನವರಿಗೆ ಕೊಡಬೇಕು ಅಂಥೇಳಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ, ಕರ್ನಾಟಕ ಮಾದರ ಮಹಾಸಭಾ ಮತ್ತು ಜಿಲ್ಲಾ ಆದಿ ಜಾಂಬವ ಸಂಘಟನೆಗಳು ಒತ್ತಾಯವನ್ನು ಮಾಡ್ತಾ ಇದ್ದಾವೆ. ಪರಮೇಶ್ವರ್ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಟ್ಟಿದ್ದರು, ಯಾವುದು ಬಲಗೈ ವಲಯ ಸಮುದಾಯಕ್ಕೆ ಸೇರಿದಂಥ ಪರಮೇಶ್ವರ್ ಅವರಿಗೆ. ಈ ಬಾರಿ ಎಚ್ ಮುನಿಯಪ್ಪನವರಿಗೆ ಒಂದು ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡೋದ್ರ ಮೂಲಕ ಮತ್ತೆ ಉಳಿದಿರ್ತಕ್ಕಂಥ 3 ಜನ ಮಾದಿಗ ಸಮುದಾಯಕ್ಕೆ ಸೇರಿದಂಥ ವ್ಯಕ್ತಿಗಳಿಗೆ ಒಳ್ಳೊಳ್ಳೆಯ ಮಂತ್ರಿಗಿರಿಯನ್ನು ಕೊಡಬೇಕು ಅಂಥೇಳಿ ನಾವು ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತಾ ಇದ್ದೇನೆ. ಮುನಿಯಪ್ಪನವರಿಗೆ ಉಪಮುಖ್ಯಮಂತ್ರಿಯಾಗಿ ಮಾಡಿದಲ್ಲಿ ಹಿಂದುಳಿದ ಸಮುದಾಯಗಳಲ್ಲಿ ವಿಶ್ವಾಸ ಹೆಚ್ಚಾಗಿ ಸಾಮಾಜಿಕ ನ್ಯಾಯ ಹಾಗೂ ಸಮತೋಲನ ಸಾಧನೆ ಆಗುವುದರ ಮೂಲಕ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತಷ್ಟು ಬಲ ದೊರೆಯಲಿದೆ ಎಂಬುದನ್ನು ದೃಢಪಡಿಸುತ್ತೆ. ಈ ಹಿನ್ನೆಲೆ ಒಳಗಡೆ ಇವತ್ತು ಕರ್ನಾಟಕದ ಒಳಗಡೆ ಎಚ್ ಮುನಿಯಪ್ಪನವರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕಾಂಗ್ರೆಸ್ ಪಕ್ಷ ನೀಡಬೇಕು ಮತ್ತು ಒಂದು ಪ್ರಬಲ ಖಾತೆಯನ್ನು ಅವರಿಗೆ ಕೊಡಬೇಕು. ಮತ್ತು ಉಳಿದಿರ್ತಕ್ಕಂಥ ಮಂತ್ರಿಗಿರಿಗಳಲ್ಲಿ ಮಾದಿಗ ಸಮುದಾಯಕ್ಕೆ ಸೇರಿದಂತಹ 3 ಜನರಿಗೆ ಮಂತ್ರಿಗಿರಿಯನ್ನು ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀವಿ. ಮುಂದಿನ ನಡೆ ಎಲ್ಲ ಸಮುದಾಯದ ಎಲ್ಲ ಹಿರಿಯರು, ಮುಖಂಡರು, ಹೋರಾಟಗಾರರು ಎಲ್ಲ ಕೂತ್ಕೊಂಡು ಏನು ತೀರ್ಮಾನ ತಗೊಳ್ತೀವಿ ಸರ್. ಸರ್ಕಾರ ಇದನ್ನು ಭಾಳ ಅಗ್ರವಾಗಿ ಏನಾದ್ರು ತಗೊಂಡ್ರೆ ಮುಂದೆ ಬಹಳ ಪಶ್ಚಾತ್ತಾಪ ಪಡಬೇಕಾಗುತ್ತೆ ಕರ್ನಾಟಕದ ಒಳಗಡೆ ಕಾಂಗ್ರೆಸ್ ಪಕ್ಷ. ಹಾಗಾಗಿ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು ಅಂಥೇಳಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ.